ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಇಡ್ಲಿ ಫ್ರೆಂಡ್ಸ್, ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಇಡ್ಲಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹೋಟ್ಲಲ್ಲಿ ಸಿಗುತ್ತಲ್ವ ಸಾಫ್ಟ್ ಮಲ್ಲಿಗೆ ಇಡ್ಲಿ ಥರ, ಆ ರೀತಿ ಹೇಗೆ ಮಾಡೋದು ಮನೆಯಲ್ಲೇ ಅಂತ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ಮೆಂತ್ಯ ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ನೀವು ಸ್ವಲ್ಪ ಕಡಿಮೆ ಹಾಕೋಬೋದು. ಈಗ ಅದಕ್ಕೇ 3/4 ಗ್ಲಾಸು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ. ಈಗ ಸಪ್ರೇಟು ಅವಲಕ್ಕಿ ನೆನೆಸ್ಕೊತಾ ಇದ್ದೀನಿ, 1 ಅಡಿಯಷ್ಟು. ಈಗ 2 ಗ್ಲಾಸಷ್ಟು 2.5 ಗ್ಲಾಸಷ್ಟು ಕುಚ್ಚಲಕ್ಕಿ ತೊಗೊತಾ ಇದ್ದೀನಿ ಫ್ರೆಂಡ್ಸ್. 2.5 ಹಾಕ್ಕೊಂಡಿದ್ದೀನಿ ನೋಡಿ, 2.5 ಕುಚ್ಚಲಕ್ಕಿ ತೊಗೊಂಡಿದ್ದೀನಿ. ಈ ಅಳತೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ತೊಳೆದು ಸ್ವಲ್ಪ ತುಂಬ ನೀರು ಹಾಕಿ ನೆನೆಸಿ ಇಟ್ಕೊಳ್ಳೋಣ. ನೋಡಿ, ಅವಲಕ್ಕಿನೂ ನೆನೆಸೋಕೆ ಇಟ್ಟಿದ್ದೀನಿ. ಈಗ ಅದನ್ನು ರುಬ್ಬೋಣ. ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬೋದು ಫ್ರೆಂಡ್ಸ್. ನೈಸಾಗಿ ರುಬ್ಬಬೇಕು. ಇದು ಉದ್ದಿನ ಬೇಳೆ ಅನ್ನೋದನ್ನ ನೈಸಾಗಿ ರುಬ್ಬಬೇಕು. ಅಕ್ಕಿನ ಸ್ವಲ್ಪ ರೆವೆ ಥರ ರುಬ್ಬಬೇಕು. ಆವಾಗ ನಿಮಗೆ ಸಾಫ್ಟ್ ಇಡ್ಲಿ ಬರುತ್ತೆ. ಈಗ ಮಿಕ್ಸಿ ಮಾಡಿ ಎಲ್ಲ ಒಂದು ಪಾತ್ರೆಗೆ ಹಾಕಿ, ಒಂದು ಟಿಪ್ ಏನು ಅಂತಂದರೆ, ನೀವು ಸಿಲ್ವರ್ ಪಾತ್ರೆ ಯೂಸ್ ಮಾಡಬೇಡಿ, ಹುಳಿ ಬಂದುಬಿಡುತ್ತೆ ಬೇಗ. ಸ್ಟೀಲ್ ಪಾತ್ರೆಗೆ ಹಾಕಿಡಿ, ಸ್ವಲ್ಪ ಚೆನ್ನಾಗೂ ಉಬ್ಬುತ್ತೆ, ಬೇಗನೂ ಹುಳಿ ಬರಲ್ಲ, ಜಾಸ್ತಿ ಹುಳಿ ಬರಲ್ಲ. ಹುಳಿ ಬರಬೇಕು, ಬಟ್ ತಿನ್ನೋಕ್ಕಾಗದಿರೋಷ್ಟು ಹುಳಿ ಬರುತ್ತಲ್ಲ, ಆ ರೀತಿ ಆಗಲ್ಲ. ನೋಡಿ, ರೆವೆ ಥರ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಹಾಕಿದ ತಕ್ಷಣ ಚೆನ್ನಾಗೆ ಸ್ವಲ್ಪ ಕೈಯಲ್ಲ, ಸೌಟಲ್ಲಿ ಸ್ವಲ್ಪ ಚೆನ್ನಾಗೆ ತಿರುಗಿಸಿ ಇಟ್ಟಿರಿ. ಬೆಳಗ್ಗೆ ಅಷ್ಟರಲ್ಲಿ ನೋಡಿ ಎಷ್ಟು ಉಬ್ಬಿ ಬಂದಿದೆ ಅಂತ, ಎಷ್ಟು ಸ್ಪಾಂಜಿಯಾಗಿ ಬರುತ್ತೆ ಅಂತ ಇದನ್ನು ನೋಡ್ತಾನೆ ಹೇಳ್ಬೋದು. ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಇಡ್ಲಿ ಅನ್ನೋದು. ನೋಡಿ ಎಷ್ಟು ಉಬ್ಬಿದೆ ಅಂತ, ನೋಡಿ ಎಷ್ಟು ಫರ್ಮೆಂಟ್ ಆಗಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಅದಕ್ಕೆ ಕಲಸಿಕ್ಬೇಕು ಅಂತ ಹೇಳೋದು. ನೈಟೇ ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಬೆಳಗಿನ ಜಾವದ್ದು ಫ್ರೆಂಡ್ಸ್, ನೈಟ್ ಅದು ತೋರಿಸಿದ್ನಲ್ಲ, ನೈಟ್ ಅದು ಮಾಡಿಕ್ಕಿರಬೇಕು. ಇದು ಬೆಳಗ್ಗೆ ಆಗೋಷ್ಟರಲ್ಲಿ ಈ ರೀತಿ ಫರ್ಮೆಂಟ್ ಆಗಿರುತ್ತೆ. ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಹಿಟ್ಟನ್ನ ಒಂದು ಬಟ್ಲಿಗೆ ಹಾಕಿ ಎತ್ತಿಟ್ಬಿಡಿ. ನಿಮಗೆ ಬೇಕಾದಾಗ ಯೂಸ್ ಮಾಡ್ಕೋಬೋದು. ಈಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು, ಉಪ್ಪು ರುಚಿಗೆ ತಕ್ಕಷ್ಟು ನಿಮಗೆ ನೋಡ್ಕೊಳ್ಳಿ. ನಿಮ್ಗೆ ಎಷ್ಟು ಉಪ್ಪು ತಿಂತೀರೋ ಅದ್ರ ಮೇಲೆ ನಿಮ್ಮ ಟೇಸ್ಟ್ ತಕ್ಕನಂಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಸೋಡಾನೂ ಹಾಕ್ತಾಯಿಲ್ಲ, ಏನೂ ಹಾಕ್ತಾಯಿಲ್ಲ ಫ್ರೆಂಡ್ಸ್, ಈನೂ ಹಾಕ್ತಾಯಿಲ್ಲ. ಈನೋ ಇಲ್ದಿರ ಸಾಫ್ಟ್ ಇಡ್ಲಿ ಹೇಗೆ ಮಾಡೋದು ಅಂತ ಇಲ್ಲಿ ತೋರಿಸಿದ್ದೀನಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗೆ ಸವರಿ ಇಟ್ಕೊಂಡಿದ್ದೀನಿ. ಈಗ ಇಡ್ಲಿ ಹಿಟ್ಟನ್ನ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. 1.25 ಸೌಟ್ ಹಾಕ್ಕೊಳ್ಳಿ ಸಾಕು. ಸ್ವಲ್ಪ ಉಬ್ಬಿ ಬರೋ ಕಾರಣ ಸ್ವಲ್ಪ ಒಂಚೂರು ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾವು ತಟ್ಟೆ ಸ್ವಲ್ಪ ದೊಡ್ಡದಾಗಿರುತ್ತಲ್ವ, ಅದು ಉಬ್ಬಿ ಬರುತ್ತೆ. ಸ್ವಲ್ಪ ಸ್ವಲ್ಪ 1 ಅಥವಾ 1/4 ಸೌಟ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ಅದು ಉಬ್ಬಿ ಚೆನ್ನಾಗಿ ಬರುತ್ತೆ. ಆವಾಗ ತೋರಿಸ್ತೀನಿ ಹೇಗೆ ಬಂದಿದೆ ಇಡ್ಲಿ ಅಂತ. ನೋಡಿ, ಈಗ ತಟ್ಟೆ ಸ್ಟ್ಯಾಂಡ್ಗೆ ಹಾಕಿ, ತಟ್ಟೆ ಸ್ಟ್ಯಾಂಡ್ ಲಾಕ್ ಮಾಡಿ ಕುಕ್ಕರ್ಗೆ ಇಟ್ಟು, ನಿಮಗೆ ಪಾತ್ರೆ ಏನಾದರೂ ಇತ್ತು ಅಂದರೆ ಇಡ್ಲಿದು ಅದರಲ್ಲಿ ಇಟ್ಕೊಬೋದು. ಒಂದು 15 ನಿಮಿಷ ಬಿಟ್ಟರೆ ಸಾಕು. ಈಗ ಸ್ವಲ್ಪ ತೆಗೆದುಬಿಟ್ಟು ಸ್ವಲ್ಪ ತಣ್ಣಗಾಗಿಬಿಡಬೇಕು, ಜಾಸ್ತಿ ಅಲ್ಲ, ಸ್ವಲ್ಪ ತಣ್ಣಗಾಗಿಬಿಟ್ಟಿದ್ದಾದಮೇಲೆ ಒಂದು ಚಿಕ್ಕ ಕೈ ತೊಗೊಂಡು ಸ್ವಲ್ಪ ತ್ಯಾಮ ಮಾಡ್ಕೊಳ್ಳಿ. ಈಗ ಸುತ್ತ ತೆಕ್ಕೊಂಡು ಮಧ್ಯ ತೆಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಕಟ್ ಮಾಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ಗುಡಾಗಿ ಬಂದಿದೆ ಇಡ್ಲಿ. ಸಾಫ್ಟ್ ನೋಡಿ, ಎಷ್ಟು ಸಾಫ್ಟಾಗಿದೆ. ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಈಗ ಇಡ್ಲಿಗೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ತೊಗರಿಬೇಳೆ ಒಂದು ಅರ್ಧ ಗ್ಲಾಸಷ್ಟು ತೊಳೆದು ನೆನೆಸಿಟ್ಟಿದ್ದೆ. ಅದನ್ನು ಕುಕ್ಕರ್ಗೆ ಇಟ್ಟು 3 ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ. 3 ಅಥವಾ 4 ವಿಸಲ್ ಕೂಗಿಸಿ. ನೋಡಿ, ಒಂಚೂರು ಬೇಳೆ ಇಲ್ಲ, ಚೆನ್ನಾಗೆ ಟ್ವಿಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ. ನಿಮ್ಗೆ ಬೇಕಾದ್ರೆ ನೀವು ಸೌಟಲ್ಲೇ ಮಾಡ್ಕೊಬೋದು. ಈಗ ಮಿಕ್ಸಿ ಜಾರ್ಗೆ ಖಾರದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಒಣಗಿದ ಕೊಬ್ಬರಿ, ಇದು ಮನೆಯಲ್ಲೇ ಮಾಡಿರೋ ಸಾಂಬಾರ್ದು ಅಂತ ಬರುತ್ತೆ, ಮೆಣಸಿನ ಪುಡಿ ಅಲ್ಲ, ಸಾಂಬಾರು ಪುಡಿನೇ ಅಂತಲೇ ಮನೆಗೆ ಮಾಡಿರೋದು. ಜೀರಿಗೆ ಸ್ವಲ್ಪ, ಅರಿಶಿನ ಸ್ವಲ್ಪ, ಉಪ್ಪು, ಅದನ್ನು ಮಿಕ್ಸಿ ಮಾಡಿ ನುಣ್ಣಗೆ
ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನಾನು ಬೇಳೆನ ಮಿಕ್ಸಿ ಮಾಡಿಲ್ಲ, ನೀವು ಬೇಳೆ ಮಾಡಿಕೊಂಡ್ರು ಮಾಡ್ಕೋಬೋದು, ಇಲ್ಲೇನು ಮಾಡ್ತಾಯಿಲ್ಲ, ಟೇಸ್ಟ್ ಬರಲ್ಲ ಅನ್ನೋ ಕಾರಣಕ್ಕೆ. ಈಗ ಒಗ್ಗರಣೆಗೆ ತುಪ್ಪ ಹಾಕೊ, ಯಾವತ್ತೇ ಆಗಲಿ ನೀವು ಒಗ್ಗರಣೆಗೆ ತುಪ್ಪ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು. ಈರುಳ್ಳಿ ಬೇಗ ಬಣ್ಣ ಬಿಡಬೇಕಾದ್ರೆ ಉಪ್ಪು ಹಾಕೊಬೋದು ನೀವು. ಈಗ ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಖಾರ ಮಿಕ್ಸಿ ಮಾಡಿಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ಫ್ರೆಂಡ್ಸ್. ಅದು ಚೆನ್ನಾಗಿ ಕುದ್ಮೇಲೆ ನೀವು ಬೇಳೆ ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟಿಯಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವೇ ಹೇಳ್ತೀರಾ ಹೋಟ್ಲಾಗ ಇನ್ನೇನು ಬೇಡಪ್ಪ ನಾವು ಮನೆಯಲ್ಲೇ ಮಾಡ್ಕೊಬೋದು ಅಂತೀರ. ಮನೆಯಲ್ಲೇ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ, ಟ್ರೈ ಮಾಡಿ ನೀವು. ಈಗ ನೋಡಿ ಅದು ಚೆನ್ನಾಗಿ ಕುದ್ಮೇಲೆ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಬೇಳೆ ಸಿಕ್ಕಬಾರ್ದು ಯಾವತ್ತೇ ಆಗಲಿ. ಬೇಳೆನ ಚೆನ್ನಾಗಿ ಬೇಯಿಸಿ ಅದನ್ನು ಮಸ್ದು ಇಟ್ಕೊಂಡಿದ್ದೀನಿ. ಈಗ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಕನ್ಸಿಸ್ಟೆನ್ಸಿ ನೀವು ನೀರು ಕಡಿಮೆ ಜಾಸ್ತಿ ಮಾಡ್ಕೊಬೋದು. ಈಗ ಅದಕ್ಕೆ ಹುಳಿ ಹಾಕ್ಕೋಬೇಕಾಗಿತ್ತು ಫ್ರೆಂಡ್ಸ್, ನಾನು ಇಲ್ಲಿ ತೋರಿಸಿಲ್ಲ. ಮಿಕ್ಸಿಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೇಕು. ಹುಳಿ ಖಾರ ಉಪ್ಪು ಎಲ್ಲ ಒಡೆಯೋಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಫ್ರೆಂಡ್ಸ್. ಬೆಲ್ಲ ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ, ಅದಕ್ಕೋಸ್ಕರ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಬೆಲ್ಲ ಹಾಕಿದ್ರೆ ಟೇಸ್ಟು ಅನ್ನೋ ಕಾರಣಕ್ಕೆ ಹಾಕಿದ್ದೀನಿ ಅಷ್ಟೇ ನಾನು. ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ನೋಡಿ ಇಡ್ಲಿ ಮೇಲೆ ತುಪ್ಪ ಹಾಕಿ ಅದರ ಮೇಲೆ ಸಾಂಬಾರು ಹಾಕಿ ರುಚಿಯಾಗಿ ಬಿಸಿ ಇಡ್ಲಿ ತಿನ್ನೋದ್ರಲ್ಲಿ ಮಜಾನೇ ಬೇರೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.